ಸೊ ಮಾಡಲಿಂಗ್ ಡೇಸ್ ಇನಿಷಿಯಲಿ ಹೇಗಿತ್ತು? ಯಾಕಂದರೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ಗಳು ಸ್ವಲ್ಪ ಫುಲ್ಲು ಹಾರ್ಡ್ ವರ್ಕರ್ ಅಂತ ಹೇಳ್ಬೋದು. ನಾನು ಮಾಡಲಿಂಗಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ಅದ್ರ ಅರ್ಧ ನಾನು ಬಾಸ್ಕೆಟ್ಬಾಲಲ್ಲಿ ಮಾಡಿದ್ದು ಹೇಳಬೇಕಂದ್ರೆ. ಫ್ಯಾಷನ್ಗೂ ಸ್ಪೋರ್ಟ್ಸಿಗೂ ಭಾಳ ಸ್ವಲ್ಪ ದೂರನೇ. ಸೊ ಹೇಗೆ ನಿಮಗೆ ಯಾವಾಗ ಈ ಫ್ಯಾಷನ್ ಕಡೆ ಟರ್ನ್ ಆಗಬೇಕಂತ ಅನ್ನಿಸ್ತು ನಿಮಗೆ? ನಾನು ಬಾಸ್ಕೆಟ್ಬಾಲಿಂದ ಮಾಡೋಕ್ಕಾಗಿಲ್ಲ ಅಂದರೆ ಜರ್ಸಿ ಹಾಕೋಕ್ಕಾಗಲ್ಲ ಅಂದರೆ ಸ್ಯಾಶ್ ಹಾಕಿ ಇಂಡಿಯಾ ರೆಪ್ರೆಸೆಂಟ್ ಮಾಡ್ಬೋದು ಅಂತ. ಯು ಕ್ಯಾನ್ ಮೇ ಬಿ ಕಾಲ್ ಇಟ್ ಡೆಸ್ಟಿನಿ. ಸೊ ನಾನು ಮೊದಲು ಅಂದ್ಕೊಂಡೆ ಬ್ಯೂಟಿ ಪ್ಯಾಜೆಂಟ್ ಅಂದರೆ ಬರೀ ಚೆನ್ನಾಗಿ ಕಾಣಿಸಿ ಹೋದರೆ ಎಲ್ಲ ಮುಗೀತು ಅಂತ. ಬಟ್ ಇಲ್ವೇ ಅಲ್ಲ, ಅದ್ರ ಆಪೋಸಿಟ್. ಲುಕ್ಸ್ ಕ್ಯಾನ್ ಓನ್ಲಿ ಬ್ರಿಂಗ್ ಯು ಟು ದ ಟೇಬಲ್. ಅದ್ರ ಮೇಲೆ ಬುದ್ಧಿ ಇರಬೇಕು. ಬುದ್ಧಿ ಮೇಲೆ ಹಾರ್ಡ್ ವರ್ಕಿಂಗ್, ಕಮಿಟ್ಮೆಂಟ್, ಡಿಟರ್ಮಿನೇಷನ್. ಇದಕ್ಕೆ ನಿಮ್ಮ ತಾಯಿಯ ಪ್ರೋತ್ಸಾಹ ಹೇಗಿತ್ತು? ಎನ್ಕರೇಜ್ ಹೇಗೆ ಮಾಡಿದರು? ಐ ಥಿಂಕ್ ನನ್ನ ಬಿಗ್ಗೆಸ್ಟ್ ಸಪೋರ್ಟರ್ ನಮ್ಮ ಅಮ್ಮನೇ. ನಾನು ಇಲ್ಲಿರೋ ಕಾರಣ ಅವರೇ. ಅವ್ರು ನಾನು ಏನೇ ಇರಬೇಕು ಯಾವತ್ತೂ ನಂಗೆ ಇಲ್ಲ ಅಂತ ಹೇಳಲ್ಲ. ಏನೇ ಹೇಳ್ಬೇಕಂದ್ರೂ ಕೊಡ್ತಾರೆ. ಶಿ ಈಸ್ ಪ್ರೊವೈಡೆಡ್ ಅಸ್ ವಿತ್ ದ ಬೆಸ್ಟ್ ಆ್ಯಂಡ್ ಶಿ ಇಸ್ ಎಕ್ಸ್ಪೆಕ್ಟೆಡ್ ನಥಿಂಗ್ ಬಟ್ ದ ಬೆಸ್ಟ್. ಹಾಯ್ ಹಲೋ ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ಮಿಸ್ ಯೂನಿವರ್ಸ್ ಕರ್ನಾಟಕ ಲೇಖನಾ ಹೆಗ್ಡೆ ಗೊತ್ತಿರಬೇಕಲ್ವಾ? ಹೌದು, ಅವರು ಮಿಸ್ ಯೂನಿವರ್ಸ್ ಕರ್ನಾಟಕ ಮಾತ್ರ ಅಲ್ಲ, ಅವರು ಕ್ರೀಡಾಪಟು ಸಹಿತ. ಕ್ರೀಡಾ ಲೋಕದಿಂದ ಹೇಗೆ ಫ್ಯಾಷನ್ ಲೋಕಕ್ಕೆ ಎಂಟ್ರಿ ಕೊಟ್ಟರು, ಅವರ ಫ್ಯಾಷನ್ ಏನು, ಹಾಬಿ ಏನು, ಎಜುಕೇಷನ್ ಏನು, ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಅವ್ರ ಜೊತೆನೇ ಮಾತಾಡೋಣ ಬನ್ನಿ. ಹಾಗಾದರೆ ಹಲೋ ಲೇಖನಾ ಹೆಗ್ಡೆ. ನಮಸ್ಕಾರ. ನಮಸ್ತೆ. ನೀವು ಹೇಗಿದ್ದೀರಾ? ಥ್ಯಾಂಕ್ ಯು. ನೋಡಿ, ಈ ದಿನ ಮಿಸ್ ಯೂನಿವರ್ಸ್ ಕರ್ನಾಟಕ ಲೇಖನಾ ಹೆಗ್ಡೆ ಮನೆಗೆ ಬಂದಿದ್ದೀವಿ. ಅವರ ಮನೆಯ ಒಂದು ಚಿಕ್ಕ ಹೋಮ್ ಟೂರ್ ಮಾಡ್ತಾ ಅವ್ರ ಜೊತೆ ಮಾತಾಡೋಣ. ಸೊ ಲೇಖನಾ ಅವರೇ, ಹೇಗಿದೆ ನಿಮ್ಮ ಲೈಫು ಆಫ್ಟರ್ ವಿನ್ನಿಂಗ್ ದ ಪೆಜೆಂಟ್? ಇಷ್ಟ ಆಗ್ತದೆ. ಬ್ಯುಸಿ ಆಗಿದ್ದೀನಿ, ಆದರೆ ಏನು ಇಷ್ಟ ಇದೆ ಅದೇ ಮಾಡ್ತಾ ಇದ್ದೀನಿ. ತುಂಬ ಖುಷಿಯಾಗಿದ್ದೀನಿ. ಹೌದಾ? ಓಕೆ ಓಕೆ. ಇದು ಹಾಲು, ಡೈನಿಂಗ್ ಏರಿಯಾ ಈ ಕಡೆ, ಅಲ್ಲಿ ಕಿಚನ್ ಇದೆ, ಒಂದು ರೂಮು. ಓಕೆ, ಬನ್ನಿ ಹೋಗಿ ಮಾತಾಡಿ. ಓಕೆ. ಹಲೋ ಲೇಖನಾ, ಮತ್ತೊಂದು ಸರಿ ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್. ನಮ್ಮ ವಿಶ್ವವಾಣಿ ಟೀಮಿಂದ ನಿಮಗೆ ಕಂಗ್ರ್ಯಾಚುಲೇಷನ್, ಬೆಸ್ಟ್ ವಿಶಸ್. ನಾವು ಮೀಡಿಯಾ ಪಾರ್ಟ್ನರ್ ಆಗಿದ್ವಿ ಮಿಸ್ ಯೂನಿವರ್ಸ್ ಕರ್ನಾಟಕಗೆ. ಸೊ ಹಾಗಾಗಿ ಈ ಇಂಟರ್ವ್ಯೂಗಾಗಿ ನಾವು ನಿಮ್ಮನ್ನು ಬಹಳ ಕಾದಿದ್ವಿ ಬಹಳ ದಿನಗಳ ಕಾಲ. ಎನಿ ಹೌ, ಸೊ ನಿಮ್ಮ ಫ್ಯಾಷನ್ ಜರ್ನಿಗಿಂತ ಮುಂಚೆ ನಿಮ್ಮ ಇನಿಷಿಯಲ್ ಡೇಸ್ ಹೇಗಿತ್ತು? ಹೇಗೆ ಲೇಖನಾ ಹೆಗ್ಡೆ ವಿನ್ ಆಗೋದಕ್ಕಿಂತ ಮುಂಚಿನ ಲೈಫ್ ಹೇಗಿತ್ತು ಅಂತ ನಾವು ಬ್ರೀಫಾಗಿ ತಿಳ್ಕೊಬೋದಾ? ಆಬ್ವಿಯಸ್ಲಿ ನಾನು ತುಂಬ ಸಿಂಪಲ್ ಫ್ಯಾಮಿಲಿಯಿಂದ, ಸಿಂಪಲ್ ಹುಡುಗಿ. ನಾನು ಆಲ್ಮೋಸ್ಟ್ ನನ್ನ ಇಡೀ ಲೈಫ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಆಗಿದ್ದೆ. ನಾನು 8 ವಯಸ್ಸಿರಬೇಕಾದ್ರೆ ನಾನು ಬಾಸ್ಕೆಟ್ಬಾಲ್ ಆಡೋಕ್ಕೆ ಶುರು ಮಾಡಿದ್ದು. ಇವಾಗವರೆಗೂ ಆಡ್ತಾಯಿದ್ದೀನಿ. ಐ ಡಿಡ್ ಮೈ ಸ್ಕೂಲಿಂಗ್ ಫ್ರಮ್ ಕ್ಲೂನಿ ಕಾನ್ವೆಂಟ್ ಹೈಸ್ಕೂಲ್. ಸೊ ನಾನು ಓದಿದ್ದು ಫಸ್ಟ್ ಮೀಡಿಯಮ್ ಇಂಗ್ಲೀಷ್, ಅದಾದಮೇಲೆ ಕನ್ನಡ, ಅದಾದಮೇಲೆ ಹಿಂದಿ. ಸೊ ಐ ಸ್ಟಡಿಡ್ ಇನ್ ಕ್ಲೂನಿ ಕಾನ್ವೆಂಟ್ ಹೈಸ್ಕೂಲ್. ಅಲ್ಲಿಂದ ಐ ವೆಂಟ್ ಟು ಜೈನ್ ಯೂನಿವರ್ಸಿಟಿ ಆನ್ ಅ 100% ಸ್ಕಾಲರ್ಶಿಪ್. From there I went to pursue my masters in Cambridge, again on a sports scholarship. I did marketing. ಓಕೆ, ಅದು ಮುಗಿಸಿ ನಾನು ವಾಪಸ್ ಇಲ್ಲಿ ಬಂದಿದ್ದೀನಿ ಪ್ಯಾಜೆಂಟ್ರಿ ಮಾಡೋಕ್ಕೆ. ಓಕೆ, ಫ್ಯಾಷನ್ಗೂ ಸ್ಪೋರ್ಟ್ಸಿಗೂ ಭಾಳ ಸ್ವಲ್ಪ ದೂರನೇ. ಸೊ ಹೇಗೆ ನಿಮಗೆ ಯಾವಾಗ ಈ ಫ್ಯಾಷನ್ ಕಡೆ ಟರ್ನ್ ಆಗಬೇಕಂತ ಅನ್ನಿಸ್ತು ನಿಮಗೆ? ಯಾಕಂದರೆ ಬಿಕಾಸ್ ಯು ಆರ್ ಅ ವೆರಿ ಟ್ಯಾಲೆಂಟೆಡ್ ಬಾಸ್ಕೆಟ್ಬಾಲ್ ಪ್ಲೇಯರ್ ಅನಿಸತ್ತೆ ಅಲ್ವಾ? ಅದರ ಬಗ್ಗೆ ಹೇಳ್ತೀರಾ? ನಾನು ಬಾಸ್ಕೆಟ್ಬಾಲ್ ಶುರು ಮಾಡಿದ್ದು ಹೆಂಗಂದರೆ, ನಮ್ಮಮ್ಮ ಸಿಂಗಲ್ ಪೇರೆಂಟ್. ಸೊ ಶಿ ವಾಸ್ ಟೇಕಿಂಗ್ ಕೇರ್ ಆಫ್ ಮೈ ಸಿಸ್ಟರ್ ಆ್ಯಂಡ್ ಮೀ, ಆ್ಯಂಡ್ ಶಿ ಯೂಸ್ ಟು ಕಮ್ ಟು ಪಿಕ್ ಅಸ್ ಅಪ್ ಫ್ರಮ್ ದ ಸ್ಕೂಲ್ ಗೇಟ್. ಆದರೆ 3:30 ಸ್ಕೂಲ್ ಮುಗಿಯೋದು, ಆದರೆ ಅವ್ರು ಬರ್ತಿರೋದು 6 ಗಂಟೆಗೆ. ಸೊ ನಾವು ಅಲ್ಲಿ ಸ್ಕೂಲಲ್ಲಿ ವೆಯ್ಟ್ ಮಾಡ್ತಿದ್ದೆ, ಯಾಕಂದರೆ ಕೆಲಸಕ್ಕೆ ಹೋಗ್ತಾಯಿದ್ರು ಅಂತ. ಸೊ ಒಂದಿನ ಅಲ್ಲಿ ವೆಯ್ಟ್ ಮಾಡಬೇಕಾದ್ರೆ ಯಾರು ಬಾಸ್ಕೆಟ್ಬಾಲ್ ಆಡ್ತಾಯಿದ್ರು, ಹಂಗೆ ಆಡೋಕ್ಕೆ ಶುರು ಮಾಡಿದ್ದು. ಆದರೆ ಇವತ್ತವರೆಗೂ ನಮ್ಮಮ್ಮ ಅನ್ಕೊತಾರೆ ಸ್ಕೂಲ್ ಮುಗಿದು 6 ಗಂಟೆಗೆ ಅಂತ. ಸೊ ಹಂಗೆ ಶುರು ಆಗಿದ್ದು ನನ್ನ ಬಾಸ್ಕೆಟ್ಬಾಲ್ ಕರಿಯರ್. ಸೊ ನಂಗೆ ಅವಾಗಿಂದ ನಂಗೆ ಇಂಡಿಯಾ ಆಡಬೇಕು ಅಂತ ತುಂಬ ಇಷ್ಟ ಆಯಿತು. ಆದರೆ ಬೆಳೀತಾ ಆಡಿದೆ. ಎಷ್ಟು ಕರ್ನಾಟಕ ಅಟ್ಲೀಸ್ಟ್ ಒಂದು 17 ಟೈಮ್ಸ್ ರೆಪ್ರೆಸೆಂಟ್ ಮಾಡಿದ್ದೀನಿ. ಅದಾದಮೇಲೆ ಇಂಜರೀಸ್ ಎಲ್ಲ ಆಗಿತ್ತು. ಅದಾದಮೇಲೆ ನಂಗೆ ಅನ್ನಿಸ್ತು ನಾನು ಬಾಸ್ಕೆಟ್ಬಾಲಿಂದ ಮಾಡೋಕ್ಕಾಗಿಲ್ಲ ಅಂದರೆ, ಜರ್ಸಿ ಹಾಕೋಕ್ಕಾಗಲ್ಲ ಅಂದರೆ ಸ್ಯಾಶ್ ಹಾಕಿ ಇಂಡಿಯಾ ರೆಪ್ರೆಸೆಂಟ್ ಮಾಡ್ಬೋದು ಅಂತ. ಸೊ 2 ರೀತಿ ಹೋಗೋಕ್ಕಾಗುತ್ತೆ ಅಂತಂದರೆ 2 ways ಫಾರ್ ದ ಸೇಮ್ ಗೋಲ್. ಸೊ ಆ ಥರ ಮಾಡಲಿಂಗ್ ನನ್ನ ಲೈಫಲ್ಲಿ ಎಂಟರ್ ಆಗಿತ್ತು. ಸೊ ನಿಮ್ಮ ಬಾಸ್ಕೆಟ್ಬಾಲ್ ಜರ್ನಿ ಹೇಳಿದ್ರಿ. ಸೊ ಮಾಡಲಿಂಗ್ ಡೇಸ್ ಇನಿಷಿಯಲಿ ಹೇಗಿತ್ತು? ಯಾಕಂದರೆ ಒಬ್ಬ ಕ್ರೀಡಾಪಟು ಅಂದರೆ ಈ ಸ್ಪೋರ್ಟ್ಸ್ ಪರ್ಸನ್ಗಳು ಸ್ವಲ್ಪ ಫುಲ್ಲು ಹಾರ್ಡ್ ವರ್ಕರ್ ಅಂತ ಹೇಳ್ಬೋದು ಅಲ್ವಾ? ಮಾಡಲಿಂಗ್ ಅಂದರೆ ತುಂಬ ನಾಜೂಕು,
ಸಾಫ್ಟು, ತುಂಬ ಡೆಲಿಕೇಟ್ ಅಂತಾರೆ ಎಲ್ಲರೂ. ಸೊ ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮ ಮಾಡಲಿಂಗ್ ಜರ್ನಿ? ನನಗನ್ಸುತ್ತೆ ಎರಡಲ್ಲೂ ತುಂಬ ಹಾರ್ಡ್ ವರ್ಕ್ ಇದೆ ಅಂತ. ನಾನು ಮಾಡಲಿಂಗಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ಅದ್ರ ಅರ್ಧ ನಾನು ಬಾಸ್ಕೆಟ್ಬಾಲಲ್ಲಿ ಮಾಡಿದ್ದು ಹೇಳಬೇಕಂದ್ರೆ. ಸೊ ಇಲ್ಲಿ ಯಾವಾಗ ಶೂಟ್ ಇದೆ ಅಂತ ಗೊತ್ತಾಗಲ್ಲ, ಎಷ್ಟೊತ್ತಿರುತ್ತೆ ಅಂತ ಗೊತ್ತಾಗಲ್ಲ, ಎಷ್ಟೊತ್ತಲ್ಲಿ ಇರಬೇಕು, ಮತ್ತು ದಿನ ಬೇರೆ ರೀತಿ. ಬಾಸ್ಕೆಟ್ಬಾಲಲ್ಲಿ ನಾನು ದಿನ ಹೋಗ್ಬಿಟ್ಟು ಒಂದೇ ಆಟ ಆಡ್ಬಿಟ್ಟು ಬರಬೇಕು. ಆದರೆ ಮಾಡಲಿಂಗಲ್ಲಿ ದಿನ ಬೇರೆ ಆಗಿರ್ತೀನಿ. ಒಂದಿನ ಡಾಕ್ಟರ್ ಆಗಿರ್ತೀನಿ, ಒಂದಿನ ಇಂಜಿನಿಯರ್ ಆಗಿರ್ತೀನಿ. ಸೊ ಬೇರೆ ಕಲಾಗಳು ಅದ್ರಲ್ಲಿ ಬರ್ಬೋದು. ಅದು ಶುರು ಆಗಿದ್ದು ನಂಗೆ ಇಂಟ್ರೆಸ್ಟ್ ಅಷ್ಟೊಂದೇನು ಇರಲಿಲ್ಲ. ನಂಗೆ ಕ್ಯಾಮ್ರಾನ ಆ್ಯಕ್ಚುಲಿ ನಂಗೆ ಭಯ ಲೈಕ್ ಹೆಸಿಟೇಷನ್ ಇತ್ತು ಯಾವಾಗಲೂ. ಸಮ್ ಹೌ ಸ್ಟೇಜ್ ಫೇರ್ ಎಲ್ಲ ಮುಂದೆ ಬಂದು ಮಾಡಲಿಂಗ್ ಶುರು ಆಯಿತು. ಜಸ್ಟ್ ಅದು ತನ್ನಾತೆಗೆ ಯು ಕ್ಯಾನ್ ಮೇ ಬಿ ಕಾಲ್ ಇಟ್ ಡೆಸ್ಟಿನಿ. ಓಕೆ. ಸೊ ಇಲ್ಲಿ ನೀವು ಮಿಸ್ ಯೂನಿವರ್ಸ್ ಕರ್ನಾಟಕ ಆಗೋದು ಈಸಿ ಏನಲ್ಲ. ಅದಕ್ಕಾಗಿ ಬರೀ ಸ್ಟೇಜ್ ಮೇಲೆ ರೌಂಡ್ಸ್ ಇರಲ್ಲ, ಬಿಹೈಂಡ್ ದಿ ಸ್ಕ್ರೀನು ಎಷ್ಟು ಟಫೆಸ್ಟ್ ಟಾಸ್ಕ್ಗಳಿರುತ್ತೆ, ಹೇಗೆ ಪ್ರಿಪೇರ್ ಆಗಬೇಕು, ಬಾಡಿನ ಹೇಗೆ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು ಎಲ್ಲ ಇರುತ್ತೆ, ಅದು ನಮಗೆ ಗೊತ್ತಿದೆ. ಸೊ ನೀವು ಸ್ಪೋರ್ಟ್ಸ್ ಪರ್ಸನ್ ಆಗಿದ್ರಿಂದ ಮುಂಚೆನೇ ತುಂಬ ಟಾಲ್ ಆಗಿದ್ರಿ. ಮಾಡಲಿಂಗಿಗೆ ಬೇಕಾಗಿದ್ದ ಎಲ್ಲ ಅರ್ಹತೆಗಳು ನಿಮ್ಮಲ್ಲಿತ್ತು. ನೀವು ಅದನ್ನು ಹೊರತುಪಡಿಸಿ ಇನ್ನೇನೇನು ತಯಾರಿ ನಡೆಸಿದ್ರಿ? ಸೊ ನಾನು ಮೊದಲು ಅಂದ್ಕೊಂಡೆ ಬ್ಯೂಟಿ ಪ್ಯಾಜೆಂಟ್ ಅಂದರೆ ಬರೀ ಚೆನ್ನಾಗಿ ಕಾಣಿಸಿ ಹೋದರೆ ಎಲ್ಲ ಮುಗೀತು ಅಂತ. ಬಟ್ ಇಲ್ವೇ ಅಲ್ಲ, ಅದ್ರ ಆಪೋಸಿಟ್. ಲುಕ್ಸ್ ಕ್ಯಾನ್ ಓನ್ಲಿ ಬ್ರಿಂಗ್ ಯು ಟು ದ ಟೇಬಲ್. ಅದ್ರ ಮೇಲೆ ಬುದ್ಧಿ ಇರಬೇಕು. ಬುದ್ಧಿ ಮೇಲೆ ಹಾರ್ಡ್ ವರ್ಕಿಂಗ್, ಕಮಿಟ್ಮೆಂಟ್, ಡಿಟರ್ಮಿನೇಷನ್. ಸೊ ನಂಗೆ ಹೀಲ್ಸ್ ಹಾಕ್ಕೊಳ್ಳೋಕ್ಕೂ ಬರಲ್ಲ. ಸೊ ನಾನು ಅದನ್ನು ಕಲಿಬೇಕಿತ್ತು ಹೆಂಗೆ ಹಾಕ್ಕೊಬೇಕು ಅಂತ. ನಂಗೆ ಕಾಜಲ್ ಸ್ಟಿಕ್ ಇಟ್ಕೊಳ್ಳೋಕ್ಕೂ ಬರ್ತಿರ್ಲಿಲ್ಲ. ಸೊ ನಾನು ಏನು ರೆಡಿ ಆಗಬೇಕು ಅದನ್ನು ಕಲಿಬೇಕಿತ್ತು. ಅದ್ರ ಮೇಲೆ ಕಮ್ಯುನಿಕೇಷನ್ ಸ್ಕಿಲ್, ಎವ್ರಿ ಕರೆಂಟ್ ಅಫೇರ್, ಎವ್ರಿ ಪೊಲಿಟಿಕಲ್ ಇಶ್ಯೂ ಏನು ನಡೀತಾ ಇದ್ರು ನಮ್ಮ ಇಂಡಿಯಾದ ಎಲ್ಲ ಗೊತ್ತಿರಬೇಕು. ಸ್ಟ್ಯಾನ್ಸ್ ಇರಬೇಕು, ಯಾವ್ದ್ರ ಬಗ್ಗೆ ಏನು ಮಾತಾಡ್ತಾ ಇದ್ದೀನಿ ಅಂತ. ಸೊ ನಾನು ಅದನ್ನು ಕಲಿಬೇಕಿತ್ತು. ಅದ್ರ ಮೇಲೆ ಟ್ಯಾಲೆಂಟ್ ರೌಂಡ್ ಇದೆ, ಅದ್ರ ಮೇಲೆ ಸ್ಪೀಚ್ ರೌಂಡ್ ಇದೆ. ಸೊ ಇಟ್ಸ್ ಜಸ್ಟ್ ನಾಟ್ ವಾಕಿಂಗ್ ಆನ್ ದ ಸ್ಟೇಜ್. ಇಟ್ಸ್ ಫುಲ್ ಒಂದು ಪ್ಯಾಕೇಜ್ ಥರ. ಅದ್ರ ಎಲ್ಲ ರೀತಿ ಕಲ್ದು ಅದಾದಮೇಲೆ ಗೆಲ್ಲಕ್ಕಾಗೋದು. ಹೌದು, ಯಾಕಂದ್ರೆ ಕ್ರೀಡಾಪಟು ಅಂದ್ರೆ ನ್ಯಾಚುರಲ್. ದಟ್ ಈಸ್ ದ ಡಿಫ್ರೆನ್ಸ್. ಯಾರಿಗೂ ಡಿಫ್ರೆನ್ಸ್ ಗೊತ್ತಿಲ್ಲ. ಈವನ್ ಇನ್ ಮಾಡಲಿಂಗ್ ಅಲ್ಲ, ಎರಡು ಡಿಫ್ರೆನ್ಸ್ ಇದೆ. ಒಂದು ಮಾಡಲಿಂಗು, ಒಂದು ಪ್ಯಾಜೆಂಟ್ರಿ. ಮಾಡಲಿಂಗ್ ಅಲ್ಲಿ ರ್ಯಾಂಪ್ ವಾಕ್ ಅಂತ ಹೇಳ್ತಾರೆ. ಅದರಲ್ಲಿ ಬಟ್ಟೆ ತೋರಿಸ್ಬೇಕು, ಏನ್ ಬಟ್ಟೆ ಡಿಸೈನ್ ಅದು ತೋರಿಸ್ಬೇಕು. ಆದ್ರೆ ಪ್ಯಾಜೆಂಟ್ರಿಯಲ್ಲಿ ನಮ್ಮನ್ನ ನಾವು ತೋರಿಸ್ಬೇಕು, ನಾವು ಯಾರು ಅಂತ. ಮೋರ್ ಅಬೌಟ್ ನಿಮ್ಮ ಪರ್ಸ್ನಾಲಿಟಿ ಏನು, ನೀವೇನು, ನಿಮ್ಮ ವಾಯ್ಸ್ ಏನು, ವಾಟ್ ಈಸ್ ದ ಇಂಪ್ಯಾಕ್ಟ್ ಯು ವಿಲ್ ಮೇಕ್. ಸೊ ಇಟ್ಸ್ ಟೂ ಡಿಫ್ರೆಂಟ್ ಫೀಲ್ಡ್ಸ್. ವಿ ಹ್ಯಾವ್ ಗ್ರೇಟ್ ಮಾಡೆಲ್ಸ್, ಬಟ್ pageant girls have a lot of spirit. We have Lara Datta, we have Priyanka Chopra, we have Susmita Sen, we have Manushi Chillar, Harnaaz Sandhu. So ಇವರೆಲ್ಲ ರೋಲ್ ಮಾಡೆಲ್ಸ್ ಆಗಿ ಬರ್ತಾರೆ. ಓಕೆ. ಸೊ ಆರಂಭದಲ್ಲಿ ಅಂದರೆ ಈಗ ಸ್ಪೋರ್ಟ್ಸ್ ಪರ್ಸನ್ ಅಂದ ತಕ್ಷಣ ನೀವು ಸೀರಿಯಸ್ ಆಗಿರ್ತೀರಿ. ಸೊ ಈಗ ಸ್ಮೈಲಿಂಗ್ ಲೆಕ್ನ ಬಿಟ್ಟಿದ್ದೀರಾ, ಬಿಕಾಸ್ ಬೇಬಿ ವಿನ್ನರ್ ಆಗಿರೋದಷ್ಟೇ ಅಲ್ಲ. ಸೊ ಅದೆಲ್ಲ ಚೇಂಜಸ್ ಮಾಡ್ಕೋಬೇಕಾದ್ರೆ ಟಫ್ ಅನ್ನಿಸ್ತಾ ನಿಮಗೆ? ನನಗೆ ಆ್ಯಕ್ಚುಲಿ ತುಂಬ ಸುಲಭ ಇತ್ತು. ನಂಗೆ ಅನ್ಸುತ್ತೆ ಅದು ಇನ್ನರ್ ಟ್ಯಾಲೆಂಟ್ ಯಾವಾಗಲೂ ನನ್ನ ಮಾಡಲಿಂಗೇ ಇದ್ದಿತ್ತು ಅಂತ. ಮೇ ಬಿ ಯಾವಾಗಲೂ ನನ್ನ ಪ್ಯಾಷನ್ ಫೇಸೇ ನನ್ನಲ್ಲಿ ಬರ್ತಿತ್ತು ಅಂತ. ಮೇ ಬಿ ಡೆಸ್ಟಿನಿ ಜಸ್ಟ್ ಸ್ವಲ್ಪ ಲೇಟಾಗಿ ವಾಪಸ್ಸಲ್ಲಿ ಬಂತು ಅಂತ. ರಿಯಲಿ ನಿಮಗೆ ಈಸಿ ಆಯಿತಾ? ಈಸಿ ಅಂತ ಅಲ್ಲ, ಆದರೆ ತುಂಬ ಏನಾದ್ರು ಇಷ್ಟ ಇದ್ರೆ ಆಟೋಮ್ಯಾಟಿಕಾಗಿ ತನ್ನಾತಕ್ಕೆ ಬಂದುಬಿಡುತ್ತೆ ಅದು ಮಾಡಬೇಕು ಅಂತ. ಸೊ ಐ ಥಿಂಕ್ ದ ವಿಲ್ ವಾಸ್ ದೇರ್, ನಂಗೆ ಅದು ಮಾಡಬೇಕು ಅಂತ. ಸೊ ಅದು ತನ್ನಾತಕ್ಕೆ ಬಂದ್ಬಿಡ್ತು. ಸ್ಕೂಲು ಕಾಲೇಜಲ್ಲಿ ಏನಾದರೂ ಯಾವಾಗಾದರೂ ನೀವು ರ್ಯಾಂಪ್ ಆಗಲಿ ಅಥವಾ ಯಾವತ್ತೂ ಇಲ್ಲ. ಯಾವತ್ತೂ ಇಲ್ಲ. ಡೈರೆಕ್ಟಾಗಿ ನ್ಯಾಷನಲ್ ಸ್ಟೇಜ್ ಮೇಲೆ ಮಾಡಿದ್ದೀನಿ. ದಟ್ಸ್ ರಿಯಲಿ ಗ್ರೇಟ್ ಅಲ್ವಾ? ಓಕೆ. ಮಿಸ್ ಯೂನಿವರ್ಸ್ ಕರ್ನಾಟಕಕ್ಕೆ ನೀವು ಅದರಲ್ಲಿ ಭಾಗವಹಿಸಬೇಕು ಅಂತ ಯಾಕೆ ನೀವು ಹೇಳಿದ್ರಿ? ನ್ಯಾಷನಲ್ ಲೆವೆಲ್ ಮಟ್ಟದಲ್ಲಿ ನನ್ನ ಪ್ರತಿಭೆ ತೋರಿಸ್ಬೇಕು ಅಂತ ಯಾವಾಗ ಅನ್ನಿಸ್ತು? ಅಲ್ಲಿಗೆ ಏನು ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಮೆಂಟಲಿ ಆಗಲಿ? ಮೆಂಟಲಿ ತುಂಬ ಪ್ರಿಪೇರ್ ಮಾಡಬೇಕಿತ್ತು. ಯಾಕಂದರೆ ನನಗೆ ಗೊತ್ತು ಬೇರೆಯವ್ರು ಅಷ್ಟು ನನಗೆ ಏನೂ ಅಷ್ಟು ಗೊತ್ತಿರಲಿಲ್ಲ ಅಂತ. ನನ್ನ ಬ್ಯಾಕ್ಗ್ರೌಂಡ್ ತುಂಬ ಸ್ಪೋರ್ಟಿವ್, ತುಂಬ ಟಾಮ್ ಬಾಯ್ ಥರ ಇದ್ದೆ. ಸೊ ಅದನ್ನು ತುಂಬ ಫೆಮಿನಿನ್ ಮಾಡಿ ನನ್ನನ್ನು ಹೆಂಗೆ ಕರ್ಕೊಂಬರ್ಬೇಕು ಅದೇ ನಂಗೆ ಗೊತ್ತಿರಲಿಲ್ಲ. ಬಟ್ ಅದನ್ನು ಐ ಹ್ಯಾಡ್ ಟು ಲರ್ನ್ ಹೌ ಟು ಬ್ರಿಂಗ್ ಔಟ್ ಮೈ ಸೆಲ್ಫ್, ದ ಫೆಮಿನಿನ್ ಸೈಡ್, ದ ಬ್ಯೂಟಿಫುಲ್ ಸೈಡ್, ದ ಸ್ಮೂತ್, ಆ್ಯಂಡ್ ಟು ಅಂಡರ್ಸ್ಟ್ಯಾಂಡ್ ಸ್ಲೋ ಆ್ಯಂಡ್ ಸ್ಟಡಿ. ಸೊ ಯು ಹ್ಯಾವ್ ಟು ಪುಟ್ ಇನ್ ಹಾರ್ಡ್ ವರ್ಕ್, ಬಟ್ ದ ಮೂಮೆಂಟ್ ಯು ಸೆಟ್ ಯುವರ್ ಮೈಂಡ್ ಟು ಸಮಥಿಂಗ್ ಯು ಕ್ಯಾನ್. ಲೇಖನ, ನೀವು ಈಗಷ್ಟೇ ಹೇಳಿದ್ರಿ ಮಾಡಲಿಂಗ್ ಬೇರೆ ಅಥವಾ ಈ ಪೆಜೆಂಟ್ಗಳಿಗೆ ಭಾಗವಹಿಸೋದು ಬೇರೆ ಅಂತ. ಹೇಗೆ ನಿಮಗೆ ಡಿಫ್ರೆನ್ಸ್ ಯಾಕೆ ಅನಿಸ್ತು? ತುಂಬ ಡಿಫ್ರೆನ್ಸ್ ಇದೆ. ಅದೇ ಅನ್ಸುತ್ತೆ ನಂಗೆ ಎಲ್ಲರಿಗೂ ಗೊತ್ತೂ ಇಲ್ಲ ಅಂತ. ಮಾಡಲಿಂಗ್ ಇಸ್ ವೆರಿ ಫ್ಯಾಷನ್, ವೆರಿ ಮಾಡರ್ನ್, ಎಕ್ಸ್ಟ್ರೀಮ್ಲಿ ಪೇ ಜಾಬ್ ಥರ. ಕೆಲಸ ಮಾಡಬೇಕು, ಮನೆಗೆ ಹೋಗ್ಬಿಟ್ಟು ದುಡ್ಡು ಸಿಗುತ್ತೆ, ಸ್ಯಾಲ್ರಿ ಥರ ಅದು. ಆದರೆ ಪ್ಯಾಜೆಂಟ್ರಿ ಅದು ಅಲ್ವೇ ಅಲ್ಲ. ಮೋರ್ ಅಬೌಟ್ ಅ ವಾಯ್ಸ್, ಮೋರ್ ಅಬೌಟ್ ಎಂಪವರ್ಮೆಂಟ್, ಮೋರ್ ಅಬೌಟ್ ಕ್ರಿಯೇಟಿಂಗ್ ಅ ಚೇಂಜ್. ಯಾರಾದ್ರು ಇನ್ಸ್ಪೈರ್ ಮಾಡೋದು, ಏನಾದ್ರು ಚೇಂಜ್ ತೊಗೊಂಬರೋದು, ಅದು ಪ್ಯಾಜೆಂಟ್ರಿ.
ಅಂದ್ರೆ ಒಂದು ಅವಕಾಶ ಸಿಗತ್ತೆ ಅಂತೀರಾ, ಆಪರ್ಚುನಿಟಿ ವಾಯ್ಸ್ ಸಿಗುತ್ತೆ, ಇಂಡಿಯನ್ ರೆಪ್ರೆಸೆಂಟ್ ಮಾಡೋಕ್ಕೆ, ಇಂಡಿಯನ್ ವಾಯ್ಸ್, ಇಂಡಿಯನ್ ಬ್ರ್ಯಾಂಡ್ ಅಂಬಾಸಿಡರ್ ಆಗುತ್ತೆ ಇಂಟರ್ನ್ಯಾಷನಲಿ. ಸೊ ಅಷ್ಟೊಂದು ಪವರ್ ಇದೆ ಆ ವಾಯ್ಸ್ ಜೊತೆ. ಅಷ್ಟೊಂದು ಜನ ನಿಮ್ಮನ್ನು ನೋಡ್ತಾರೆ, ನೀವು ಹೇಳ್ತಾರೆ ಕೇಳ್ತಾರೆ. ಇವಾಗ ನಾನೇನು ಹೇಳ್ತಾ ಇದ್ದೀನಿ, ನೀವು ಇಲ್ಲಿ ಬಂದಿದ್ದೀರಾ ಬಿಕಾಸ್ ಐ ವೆಂಟ್ ಟು ಪ್ಯಾಜೆಂಟ್ರಿ, ನಾಟ್ ಬಿಕಾಸ್ ಐ ವೆಂಟ್ ಟು ಮಾಡೆಲ್. ಸೊ ಈ ಕ್ರೌನ್ಗೆ ಅಷ್ಟೊಂದು ವ್ಯಾಲ್ಯೂ ಇದೆ, ಅಷ್ಟೊಂದು ಪವರ್ ಇದೆ ಅಂತ. ಹೌದು, ನೀವು ಹೇಳಿದ್ ಸರಿ ಇದೆ. ಯಾಕಂದ್ರೆ ಮಾಡಲಿಂಗ್ ಅನ್ನೋದೇ ಒಂದು ಸಬ್ಜೆಕ್ಟ್ ಸೇಮ್ ಆಗಿರ್ಬೋದು, ಬಟ್ ಮಾಡಲಿಂಗ್ ಅನ್ನೋದೇ ಬೇರೆ ಕ್ಯಾಟಗರಿ. They don't have a voice, but they have their own power. They have their own platform, which is very good. But pageantry inna doddiradu. It's more about being an inspiration. At least being a leader, being something more than just yourself. ಸೋಷಿಯಲ್ ಕಾಸ್ ಆಗ್ಬೋದು, ಅದು ಯಾವುದೇ ಆಗ್ಬೋದು, ಒಂದು ನಿಮ್ಮ ಒಂದು ಇನಿಷಿಯೇಟಿವ್ ಆಗ್ಬೋದು, ಏನೇ ಮಾಡಬೇಕು, ಅಡ್ವೊಕೇಸಿ ಆಗ್ಬೋದು, ನಮ್ಮ ಬಗ್ಗೆ ಏನಿರಬೇಕು, ನಮ್ಮ ಜರ್ನಿ ಬಗ್ಗೆ ಇರುತ್ತೆ. ನಾನು ಏನಕ್ಕೆ ಇಲ್ಲಿದ್ದೀನಿ, ನಾನು ಏನು ಮಾಡ್ಬೋದು ಇದ್ರ ಮೇಲೆ. ಸೊ ದ್ಯಾಟ್ ಈಸ್ ಪ್ಯಾಜೆಂಟ್ರಿ, ಅಬೌಟ್ ದ ಚೇಂಜ್ ನಾವು ತೊಗೊಂಬರ್ಬೋದು. ಓಕೆ, ತುಂಬ ಸರಿಯಾಗಿ ಹೇಳಿದ್ರಿ. ಆ್ಯಕ್ಚುಲಿ ಇದಕ್ಕೆ ನಿಮ್ಮ ತಾಯಿಯ ಪ್ರೋತ್ಸಾಹ ಹೇಗಿತ್ತು, ಎನ್ಕರೇಜ್ ಹೇಗೆ ಮಾಡಿದ್ರು? ಯಾಕಂದ್ರೆ ನೀವು ಅಮ್ಮಂಗೆ ಹೇಳೇ ಇರಲಿಲ್ಲ ಬಾಸ್ಕೆಟ್ಬಾಲ್ ಆಡೋದು. ಸೊ ಮಾಡ್ಲಿಂಗ್ದು ಏನಾದ್ರು ಹಾಗೆ ಮಾಡಿದ್ರು ಅಥವಾ ಹೇಳಿದ್ರು ಮುಂಚೆನೆ? ಇಲ್ಲ, ಐ ಥಿಂಕ್ ನಾನು ಆಗೋ ಮೊದಲೇ ನಮ್ಮ ಅಮ್ಮನ ಡ್ರೀಮ್ ಇತ್ತು ಮಿಸ್ ಯೂನಿವರ್ಸ್ ಆಗಬೇಕು ಅಂತ. ಆದರೆ ನನ್ನ ಏಜಲ್ಲಿ ಅವ್ರಿಗೆ 2 ಮಕ್ಕಳು ಆಗಿದ್ರು. ಸೊ ಅವ್ರ ಪ್ರಯಾರಿಟಿ ನಾವಿದ್ವಿ. ಸೊ ಇದು ನಾನು ಅವ್ರ ಡ್ರೀಮ್ ಕಂಪ್ಲೀಟ್ ಮಾಡ್ದಂಗೆ ಮತ್ತು ನನ್ನ ಡ್ರೀಮು ಕಂಪ್ಲೀಟ್ ಮಾಡ್ದಂಗೆ. ಸೊ ಇಟ್ಸ್ ಅ ಪವರ್ ಡ್ರೀಮ್. ಐ ಥಿಂಕ್ ನನ್ನ ಬಿಗ್ಗೆಸ್ಟ್ ಸಪೋರ್ಟರ್ ನಮ್ಮ ಅಮ್ಮನೇ. ನಾನು ಇಲ್ಲಿರೋ ಕಾರಣ ಅವರೇ. ಅವ್ರು ನಾನು ಏನೇ ಇರಬೇಕು ಯಾವತ್ತೂ ನಂಗೆ ಇಲ್ಲ ಅಂತ ಹೇಳಲ್ಲ, ಏನೇ ಹೇಳ್ಬೇಕಂದ್ರೂ ಕೊಡ್ತಾರೆ. ಶಿ ಈಸ್ ಪ್ರೊವೈಡೆಡ್ ಅಸ್ ವಿತ್ ದ ಬೆಸ್ಟ್ ಆ್ಯಂಡ್ ಶಿ ಇಸ್ ಎಕ್ಸ್ಪೆಕ್ಟೆಡ್ ನಥಿಂಗ್ ಬಟ್ ದ ಬೆಸ್ಟ್. ಅಮ್ಮನ ಹೆಸರು ಹೇಳ್ತೀರಾ? ಕಾಂತಿ ಶೆಟ್ಟಿ. ಓಕೆ, ಸೊ ಖುಷಿ ಆಯಿತು, ಅಮ್ಮನ ಪ್ರೋತ್ಸಾಹ ಸಹಿತ ಇತ್ತು ಅಂತ. ಸೊ ಯಾವ ರೀತಿ ನಿಮಗೆ ಬೆಂಬಲವಾಗಿ, ಅಂದರೆ ಸಪೋರ್ಟಿಂಗ್ ಆಗಿ ಹೇಗೆ ನಿಂತರು? ನೀವು ಮಾಡ್ಲಿಂಗಿಂದ ಈ ಪೇಷಂಟಿಗೆ ಬರ್ತೀನಿ, ಕಾಂಪಿಟೇಷನ್ಸ್ ಜಾಸ್ತಿ ಇರುತ್ತೆ, ಓಕೆ ಮಗಳೇ ರೆಡಿಯಾಗಿ ಹೋಗು ಹಾಗೆ ಹೇಳಿದ್ರಾ, ಅಥವಾ ಇನ್ಯಾವ ಥರ ನಿಮಗೆ ಪ್ರಿಪೇರ್ ಮಾಡಿದ್ರು ಅವರು? ಐ ಥಿಂಕ್ ಫಸ್ಟ್ ಆಫ್ ಆಲ್ ನಂಗೆ ಆಪರ್ಚುನಿಟಿ ಕೊಟ್ಟರಲ್ಲ, ನೀನು ಏನಾದ್ರು ಮಾಡುವಂತ, ನಿನಗೇನು ಬೇಕು ನೀನು ಅದು ಮಾಡು, ಆ ಫ್ರೀಡಮ್ ಕೊಟ್ಟರಲ್ಲ. ಸೊ ಅದೇ ನನಗೆ ಎಲ್ಲರೂ ಪೇರೆಂಟ್ಸ್ ಎಲ್ಲರಿಗೂ ಕೊಡಲ್ಲ ಅಂತ ಅನಿಸುತ್ತೆ. ಶಿ ಬಿಲೀವ್ಡ್ ಇನ್ ಮೀ ಬಿಫೋರ್ ಐ ಬಿಲೀವ್ಡ್ ಇನ್ ಮೈ ಸೆಲ್ಫ್. ಓಕೆ, ಅವ್ರಿಗೆ ಗೊತ್ತಿತ್ತು ನಾನು ಏನೋ ಮಾಡ್ತೀನಿ, ನಾನು ಏನೇ ಮಾಡಿದ್ರು ನಾನು ಕರೆಕ್ಟ್ ಡಿಸಿಷನ್ ತೊಗೊತೀನಿ ಅಂತ. ಅಷ್ಟೊಂದು ಭರೋಸಾ ಇತ್ತಲ್ಲ. ಸೊ ನಂಗೆ ಅದು ತುಂಬ ಇಂಪಾರ್ಟೆಂಟ್ ಅನ್ನಿಸ್ತು. ಓಕೆ, ಸೊ ಶಿ ಬಿಲೀವ್ಡ್ ಇನ್ ಮೈ ಡ್ರೀಮ್. ನಾನು ನೋಡೋ ಮೊದಲು ಅವ್ರಿಗೆ ಗೊತ್ತಿತ್ತು ನಾನು ಏನೋ ಮಾಡ್ತೀನಿ ಅಂತ. ಸೊ ಅವ್ರ ಕೈಲಾಗಿದ್ದು ಎಷ್ಟಾಗಿದ್ರು ನನ್ನ ಕೈಲೆಲ್ಲ ಹಾಕಿದ್ದಾರೆ. ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು? ಇನ್ನು ಬೇರೆ ನಿಮ್ಮ ರಿಲೇಟಿವ್ಸ್ ಆಗ್ಬೋದು, ಯಾರೇ ಆಗ್ಬೋದು? ನನಗೆ 2 ಸಿಸ್ಟರ್ಸ್ ಇದ್ದಾರೆ. ಒಬ್ಳು ದೊಡ್ಡಕ್ಕ, ಇನ್ನೊಬ್ಳು ಚಿಕ್ಕವಳು ಆಕೃತಿ ಅಂತ. ಅವಳು ನಾನು ಆಲ್ಮೋಸ್ಟ್ ಸೇಮ್ ಏಜ್, ಸೊ ಒಟ್ಟಿಗೆ ಬೆಳೆದಿದ್ದೀವಿ. ಸೊ ಶಿ ಈಸ್ ಬಿನ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಪೋರ್ಟರ್ಸ್. ಇನ್ನೊಬ್ಳು ಅಕ್ಕ, ನಮ್ಮ ಅಮ್ಮನಕ್ಕಿಂತ ಜಾಸ್ತಿ ನಾನು ಅವಳು ಭಯಪಡಿಸೋದು. ಎಲ್ಲರಿಗಿಂತ ಅವಳು ಕಂಡ್ರೆ ನಂಗೆ ತುಂಬ ಭಯ. ಶಿ ಹ್ಯಾಸ್ ಬಿನ್ ದ ಬಿಗ್ಗೆಸ್ಟ್ ಮೋಟಿವೇಟರ್, ದ ಬಿಗ್ಗೆಸ್ಟ್ ಚೇರ್ ಲೀಡರ್, ಬಿಗ್ಗೆಸ್ಟ್ ಕ್ರಿಟಿಕ್. ನಾನೇನು ತಪ್ಪದಾರಿ ಸೈದಾರಿ ಎಲ್ಲ ಅವಳೇ ನಂಗೆ ಹೇಳ್ಕೊಟ್ಟಿರೋದು. ದ ರೀಸನ್ ಐ ಪ್ಲೇಯಿಂಗ್ ಬಾಸ್ಕೆಟ್ಬಾಲ್, ದ ರೀಸನ್ ಐ ಮೀನ್ ಟು ಮಾಡಲಿಂಗ್ ಇಸ್ ಮೈ ಸಿಸ್ಟರ್ ಲಿಪಿಕಾ ಹೆಗ್ಡೆ ಅಂತ. So she was also a basketball player. She did her engineering from RV College, and now she is moved to US pursuing her masters in animal science. ಓಕೆ, ದಟ್ಸ್ ಗುಡ್. ನೀವು ಮೂಲತಃ ಎಲ್ಲಿ ಅವರು ಆ್ಯಕ್ಚುಲಿ? ನಾನು ಮಂಗಳೂರು ಹುಡುಗಿ, ಶಿರ್ವನಡಿಬೆಟ್ಟು. ಮಂಗಳೂರು ಹುಡುಗಿ, ಬೆಂಗಳೂರಲ್ಲಿ ಬೆಳೆದಿರೋದು. ಓಕೆ, ಸೊ ಮಂಗಳೂರು ಬಗ್ಗೆ ಭಾಳ ಲವ್ ಇರಬೇಕು. ತುಂಬಾನೇ ಹೋಗ್ತಾ ಇರ್ತೀರಾ, ಬರ್ತಾ ಮಂಗಳೂರು ಇರ್ತೀರಾ? ಕಲ್ಚರ್, ಮಂಗಳೂರು ವಾಟರ್, ಬೀಚ್, ಗಡ್ಬಡ್ ಐಸ್ ಕ್ರೀಮ್, ನಮ್ದೆಲ್ಲ ಕೋರಿ ರೊಟ್ಟಿ, ಫಿಶ್ ತುಂಬಾ ಇಷ್ಟ ನನಗೆ. ಸೊ ಯು ಆರ್ ಪ್ರೌಡ್ ಟು ಬಿ ಮ್ಯಾಂಗ್ಳೂರ್ ಗರ್ಲ್ ಅಲ್ಲ? ಮ್ಯಾಂಗ್ಳೂರ್, ಪ್ರಾಪರ್ ಮ್ಯಾಂಗ್ಳೂರ್ ಹುಡುಗಿ. ಬೆಂಗಳೂರಿಗಿಂತ ಜಾಸ್ತಿ ಮಂಗಳೂರು ಹುಡುಗಿನೇ ನಾನು. ಟೈಮ್ ಸಿಕ್ತಾಗೆಲ್ಲ ಹೋಗ್ತಿರ್ತೀರಾ? ವರ್ಷಕ್ಕೆ ಅಟ್ಲೀಸ್ಟ್ 2 ಸಲ ಹೋಗ್ತೀವಿ. ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ನಮ್ಮ ಎಲ್ಲ ರಿಲೇಟಿವ್ಸ್ ಸಿಕ್ಕಿ ವಾಪಸ್ ಬರ್ತೀವಿ. ಮಂಗಳೂರು ಬಗ್ಗೆ ಏನು ಹೇಳ್ತೀರಾ? ಯಾಕಂದ್ರೆ ಮಂಗಳೂರು ಕಡೆ ಹುಡುಗಿರು ತುಂಬಾ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ, ಮತ್ತೆ ಅವರು ಸ್ವಲ್ಪ ಈ ಫ್ಯಾಷನ್ ಫೀಲ್ಡ್ ಅಲ್ಲಿ ಜಾಸ್ತಿ ಜನ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಮ್ಯಾಂಗ್ಳೂರ್ ಬಗ್ಗೆ ಏನು ಹೇಳ್ತೀರಾ? I think Mangalore people are like chota dhamaka bada packet. ಯಾರಿಗೂ ಗೊತ್ತಾಗಲ್ಲ ಏನಂತ. ಆದರೆ ಯಾವಾಗಲೂ ಏನೋ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಎವ್ರಿ ಮ್ಯಾಂಗ್ಳೂರಿಯನ್ ಗರ್ಲ್ ಆರ್ ಅ ಬಾಯ್ ಇಸ್ ವೆರಿ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ದೇರ್ ಮೈಂಡ್ ಸೆಟ್ ಇಸ್ ವೆರಿ ಡಿಫ್ರೆಂಟ್. ಯೋಚಿಕೆ ಹೆಂಗಿದೆ ಅವ್ರ ಮನೆಯಲ್ಲಿ, ಅಪ್ಬ್ರಿಂಗಿಂಗ್, ಎನ್ವೈರ್ಮೆಂಟ್ ಇಸ್ ವೆರಿ ಡಿಫ್ರೆಂಟ್, ವೆರಿ ಸಿಂಪಲ್, ವೆರಿ ಕಾಮ್, ಬಟ್ ಆಲ್ಸೋ ವೆರಿ ವೆರಿ ಟ್ಯಾಲೆಂಟೆಡ್. ಬೋಲ್ಡ್ ಆಗಿ ಬೆಳೆಸ್ತಾರೆ ಅಂತೀರಾ? ಇನ್ ಅ ವೆರಿ ಸಿಂಪಲ್ ವೇ ಬಟ್ ವೆರಿ ಬೋಲ್ಡ್ ಗರ್ಲ್ಸ್. ಓಕೆ, ನನಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲದ್ರ ಬಗ್ಗೆ ತಿಳಿಸ್ಕೊಟ್ರಿ. ನೆಕ್ಸ್ಟ್ ನಿಮ್ಮ ಈ ಮಿಸ್ ಯೂನಿವರ್ಸ್ ಕರ್ನಾಟಕ ರ್ಯಾಂಪಿನ ಬಗ್ಗೆ ಮಾತಾಡೋಣ. ಸೊ ನಿಮ್ಮ ಮನೆಯ ಇನ್ನೊಂದು ಭಾಗ ತೋರಿಸ್ತೀರಾ? ಬನ್ನಿ ಹೋಗೋಣ. ಓಕೆ, ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.